ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಇರ್ತಕ್ಕಂಥ ಪರಮ ಪೂಜ್ಯರು ಮತ್ತು ಈ ಒಂದು ನಮ್ಮ ಸಂಘಟನೆಯ ಸದಾ ಬೆನ್ನೆಲುಬಾಗಿ ಆಶೀರ್ವಾದ ಮಾಡ್ತಕ್ಕಂಥ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಅದೇ ರೀತಿ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಶ್ರೀ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, IPS ನಿವೃತ್ತ ಅಧಿಕಾರಿ ಅಂತ ಸಿದ್ದರಾಮಪ್ಪನವರೇ, ಮಾಜಿ ಶಾಸಕರಾದಂಥ ಬಸವರಾಜಪ್ಪನವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಹನುಮಂತಪ್ಪನವರೇ, ಮರದಿಮಪ್ಪನವರೇ, ನಮ್ಮ ಶಿವಲಿಂಗಪ್ಪನವರೇ, ಈ ಒಂದು ಸಂಘಟನೆಯ ಅಧ್ಯಕ್ಷರಂಥ ಶಶಿಧರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ, ನಿವೃತ್ತ ನೌಕರರೇ, 2011-12ನೇ ಸಾಲಿನಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಸಂಘವನ್ನು ಮಾಡಬೇಕಂತ ನಾವು ತೀರ್ಮಾನ ಮಾಡಿ ಅತ್ಯಂತ ದೂರದೃಷ್ಟಿಯನ್ನು ಇಟ್ಕೊಂಡು ಸಣ್ಣದಾಗಿ ಮೊದಲ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಡಿತಾರಾಧ್ಯ ಸ್ವಾಮೀಜಿಯವರು ಇದು 14ನೇ ವರ್ಷದ ಕಾರ್ಯಕ್ರಮದಲ್ಲೂ 14 ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದು ನಮ್ಮ ಸಂಘಟನೆಗೆ ಅವರ ಒಂದು ಆಶೀರ್ವಾದ, ಬೆಂಬಲ ನಮಗೆ ಸದಾ ಕೊಡ್ತಾ ಬಂದಿದ್ದಾರೆ. ಪ್ರಮುಖವಾಗಿ ನಾವು ಯಾಕೆ ಈ ಸಂಘ ಮಾಡಿದ್ವಿ ಅಂತಂದರೆ, ಎಲ್ಲ ಸಂಘಟನೆಗಳು, ಎಲ್ಲ ಜಾತಿ ಧರ್ಮಗಳು ಸಂಘಟನೆಗಳನ್ನು ಮಾಡ್ಕೊಂಡಿದ್ದಾವೆ. ಆದರೆ ನಮ್ಮದೊಂದು ಸಂಘ ಏನು ಬಸವಾದಿ ಶಿವಶರಣರ ಆದರ್ಶದಂತೆ ಒಂದು ಸಮಾಜಮುಖಿಯಾಗಿ ಚಿಂತನೆ ಮಾಡಬೇಕು, ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಘವನ್ನು ಮಾಡಿದ್ವಿ. ಕಳೆದ 14 ವರ್ಷಗಳಿಂದ ನಮ್ಮ ಸಂಘದಲ್ಲಿ ಈ ರೀತಿ ಒಂದು ರೀತಿಯಲ್ಲಿ ಯುವ ಸ್ಪಂದನ, ಏಕೆಂದರೆ ಯುವಕರೇ ನಮ್ಮ ನಾಡಿನ ಆಸ್ತಿ, ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕು, ತರಬೇತಿಯನ್ನು ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಕಳೆದ 14 ವರ್ಷದಿಂದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಭಾಳಷ್ಟು ಜನ ಸಾಹಿತಿಗಳು, ವಿದ್ವಾಂಸರು, ತರಬೇತುದಾರರು, ಜೊತೆಗೆ IAS IPS ಮಾಡಿರ್ತಕ್ಕಂಥ ಯುವ ಪ್ರತಿಭೆಗಳನ್ನು ಕರೆಸಿ ಒಂದು ಪ್ರೇರಣಾತ್ಮಕ ಶಿಬಿರಗಳನ್ನು ಮಾಡ್ಕೊಂಬಂದಿದ್ದೀವಿ. ಹಾಗಾಗಿ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಒಂದಷ್ಟು ಯಾವುದಾದ್ರೂ ಸೆಲೆಕ್ಷನ್ ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಹೊಸದುರ್ಗ ತಾಲೂಕಿನಿಂದ ಆಯ್ಕೆಯಾಗಿರ್ತಾರೆ. ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಅದಕ್ಕೆ ಕಾರಣ ಇಲ್ಲಿ ಏನೋ ಒಂದು ಬೇಸ್ಮೆಂಟ್ ಇದೆ, ಒಂದು ತಳಾದಿ ಇದೆ ಅಂತ. ಇಲ್ಲೇ ನೋಡಿ, ನಮ್ಮಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಈ ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಳ್ಳೋಕ್ಕಂತ ಬಂದಿರ್ತಕ್ಕಂಥವರು ಮೊದಲು ಅವರು ಪರ್ಸೆಂಟೇಜ್ ತೆಗೆಯುವಂಥ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಇತ್ತು. ಒಂದು 50-60 ಜನ ಮಕ್ಕಳು ಇರ್ತಿದ್ರು. ಈಗ ಸುಮಾರು ಒಂದು 250-300 ವಿದ್ಯಾರ್ಥಿಗಳು ಅತ್ಯುತ್ತಮವಾದಂಥ ಅಂಕಗಳನ್ನು ಗಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮಗೆ IIT ಮತ್ತು ಏಮ್ಸು ಇಂಥ ಕಾಲೇಜುಗಳಲ್ಲಿ ಸೀಟ್ ತೆಗೆದುಕೊಳ್ಳೋದು ಭಾಳ ಕಷ್ಟ ಇತ್ತು. ಇತ್ತೀಚೆಗೆ ನಮ್ಮ ಪ್ರತಿಭೆಗಳು ಅದರಲ್ಲೂ ಸಹ ಆಯ್ಕೆಯಾಗುವಂಥ ಮುಖಾಂತರ ಈ ಒಂದು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಆ ಒಂದು ದಿಸೆಯಲ್ಲಿ ಜೊತೆಗೆ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕಾರ ಎರಡನ್ನೂ ಕೊಡಬೇಕು, ಅದು ಈ ಸಂಘದ ಮೂಲ ಆಶಯ. ಇಲ್ಲಿ ಎಲ್ಲ ಒಳಪಂಗಡಗಳನ್ನು ಸೇರಿಸಿ ಎಲ್ಲದನ್ನೂ ಮರೆತು ನಾವು ಲಿಂಗಾಯತರು ಅನ್ನುವ ವಿಶೇಷವಾದಂಥ ಒಂದು ಧ್ಯೇಯವನ್ನು, ಸಾರವನ್ನು ಸಾರುವ ಉದ್ದೇಶದಿಂದ ಈ ಒಂದು ಸಂಘವನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಲೇ ಕಳೆದ 14 ವರ್ಷದಲ್ಲಿ 100ಕ್ಕೆ 100ರಷ್ಟು ಪಾರದರ್ಶಕವಾಗಿ ನಮ್ಮ ಸಂಘ ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರತಿಭಾ ಪುರಸ್ಕಾರ, ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ನಾಟಕೋತ್ಸವ ಆಗ್ಬೋದು, ಮಠಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಾಗ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದಕ್ಕೆ ಬಹಳ ಪ್ರಮುಖವಾಗಿ ಭಾಳಷ್ಟು ಜನರ ಒಂದು ಶ್ರಮ ಇದೆ. ಭಾಳ ಮುಖ್ಯವಾಗಿ ಗುರುಗಳ ಒಂದು ಆಶೀರ್ವಾದ ಇದೆ. ಜೊತೆಗೆ ಸಮಾಜದಲ್ಲಿ ತುಂಬ ದಾನಿಗಳಿದ್ದಾರೆ. ನಮ್ಮಲ್ಲಿ ನಿಜಕ್ಕೂ ಹೇಳಬೇಕಂದ್ರೆ ಭಾಳ ಸಂತೋಷ. ಯಾವುದೇ ಫಲಾಪೇಕ್ಷೆ ಇಲ್ಲದಲೇ ಈ ಒಂದು ಕಾರ್ಯಕ್ರಮಕ್ಕೆ ಎಲೆಮರೆಗಳ ಕಾಯ್ತರ ಇದ್ದು ಸುಮಾರು 50-60 ಜನ ಸ್ಥಿರನಿಧಿಯ ದಾನಿಗಳು ದೇಣಿಗೆ ಕೊಡುವುದರ ಮುಖಾಂತರ ಈ ಒಂದು ಸಂಘ ಅತ್ಯುತ್ತಮವಾದಂಥ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನಾವೆಲ್ಲ ಜೋರಾಗಿ ಒಂದು ಚಪ್ಪಾಳೆಯ ಮುಖಾಂತರ ಅಭಿನಂದನೆ ಸಲ್ಲಿಸೋಣ. ಯಾಕಂದರೆ ಸುಮಾರು ಈಗ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಮೇಲೆ ಒಂದು 3000 ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಅಂದಾಜು ಪ್ರಕಾರ ಕೊಟ್ಕೊಂಡು ಬಂದಿದ್ದೀವಿ. ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಮೊದಲ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಂಡರು ಇವತ್ತು ಡಾಕ್ಟ್ರಾಗಿ, ಇಂಜಿನಿಯರ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ನಮ್ಮ ಉದ್ದೇಶ ಏನಂತಂದರೆ
ನಾವು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಸಂಘಟನೆ ಆಗಬೇಕು. ಆ ಮುಖಾಂತರ ಸಮಾಜಕ್ಕೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಸೊ ಈ ಒಂದು ದಿಸೆಯಲ್ಲಿ ಈಗೇನು ವಿದ್ಯಾರ್ಥಿಗಳು ಬಂದಿದ್ದೀರಿ, ನಮ್ಮ ಟಿ ವಿ ಮಾಧ್ಯಮದವರು ಭಾಳ ಚೆನ್ನಾಗಿ ಮಾತಾಡಿದರು. ನಮ್ಮ ಅಂಕಗಳಿಗಿನ್ನ ನಮ್ಮ ಸಂವಹನ ಕೌಶಲ, ಮಾತುಗಾರಿಕೆ ಭಾಳ ಮುಖ್ಯ. ಅಂಕ ಗಳಿಸುವುದು ಒಂದು ಮಾನದಂಡ, ಆದರೆ ಅದಕ್ಕೂ ಮೀರಿದ ವಿಚಾರ ಅಂತಂದರೆ ಮಕ್ಕಳಲ್ಲಿ ಒಂದು ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಸರ್ವೈಲ್ ಆಗಬೇಕು ಅಂತಂದರೆ ಅವರಿಗೆ ಕೌಶಲ ಬೇಕು, ಸಂವಹನ ಕೌಶಲ ಇರಬೇಕು. ಸೊ ಒಂದು ಆತ್ಮವಿಶ್ವಾಸ ಬೇಕು ಅಂತ ಒಂದು ಎಲ್ಲ ಕೆಲಸವನ್ನು ನಮ್ಮ ಸಂಘ ಮಾಡ್ತಾಯಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಲಿ ಅಧ್ಯಕ್ಷರಾಗ್ಬೋದು, ಕಾರ್ಯದರ್ಶಿ ಆಗ್ಬೋದು, ಖಜಾಂಚಿ ಎಲ್ಲ ನಿರ್ದೇಶಕ ಬಂಧುಗಳು ಈ ನಾವು ಹಾಕಿಕೊಟ್ಟಿರ್ತಕ್ಕಂಥ ಪರಂಪರೆಗೆ ಯಾವುದೇ ರೀತಿ ಚ್ಯುತಿ ಬಾರದ ರೀತಿಯಲ್ಲಿ ಅತ್ಯುತ್ತಮವಾಗಿ ಏನೇ ಸಣ್ಣ ಪುಟ್ಟ ಎಡರುತೊಡರುಗಳಿದ್ರೂ ಅದನ್ನು ನಿಭಾಯಿಸ್ಕೊಂಡು ಅತ್ಯುತ್ತಮವಾಗಿ ಇಂಥ ಕಾರ್ಯಕ್ರಮನ ಸಂಘಟನೆ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಒಂದು ಪ್ರೇರಣೆ. ಇವತ್ತು ಸಮಾಜದಲ್ಲಿ ಭಾಳ ಪ್ರಮುಖವಾದಂಥ ಒಂದು ದೋಷ ಏನಂದರೆ, ಯಾರಾದರೂ ಸಾಧನೆ ಮಾಡಿದಾಗ ಅದನ್ನು ಬೆನ್ತಟ್ಟುವಂಥ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಂಥ ವಿಚಾರಕ್ಕೆ ದೂರವಿರುವ ರೀತಿಯಲ್ಲಿ ನಮ್ಮ ಸಂಘ ಯಾರು ಸಾಧನೆ ಮಾಡ್ತಾರೆ, ಮತ್ತು ಆ ಜಾತಿ ಈ ಜಾತಿ ಅಂತಲ್ಲ, ಯಾರೇ IAS ಮಾಡಲಿ, IPS ಮಾಡಲಿ, KS ಮಾಡಲಿ, ಮೊಟ್ಟ ಮೊದಲಿಗೆ ನಾವು ಕರ್ಕೊಂಡು ಬಂದು ನಮ್ಮ ಸಂಘದಲ್ಲಿ ಅಭಿನಂದಿಸೋದ್ರ ಮುಖಾಂತರ ಏನು ಬಸವಾದಿ ಶಿವಶರಣರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನವನ್ನು ನಾವು ಪಾಲನೆ ಮಾಡ್ತಾಯಿದ್ವಿ, ಮುಂದೂ ಸಹ ಪಾಲನೆ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಸಂಘಟನೆಯ ವೇದಿಕೆಯ ಎಲ್ಲರಿಗೂ ವಂಚಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.